ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ಮೊದಲನೇ ದಿನ. ನನ್ನ ಮದುವೆ ಇವತ್ತು ದೇವ್ರ ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಆಲ್ರೆಡಿ 11 ಆಗಿತ್ತು. ನನಗೆ ನನ್ನ ಮಕ್ಳಿಗೆ ಸ್ನಾನ ಮಾಡಿಸಿ ಅವ್ರಿಗೆ ರೆಡಿ ಮಾಡಿ ತಿನ್ನಿಸಿ ನೋಡ್ಬೋದು ನನ್ನ ಮಗ ಯಾವ ರೇಂಜಿಗೆ ಬಂದ ಅಂತ ಪೂಜೆ ಮಾಡ್ತಾಯಿದ್ದೆ. ನನಗೆ ನಾನು ಮನೇಲೇನು ಕೆಲಸ ಮಾಡ್ತಿಲ್ಲ ಅಂದ್ರೂ ನನ್ನ 2 ಮಕ್ಕಳು ನೋಡ್ಕೊಳೋದೇ ಸಾಕಾಗ್ಬಿಟ್ಟಿರುತ್ತೆ ನನಗೆ. ನಾನಿನ್ನು ಪೂಜೆ ಮಾಡಿ ಹನುಮಾನ್ ಚಾಲೀಸ್ ಓದೋಣ, ಯಾಕಂದರೆ ನನಗೆ ಆಂಜನೇಯ ತುಂಬ ಇಷ್ಟ. ಸೊ ಒಂದು ಸತಿ ಹನುಮಾನ್ ಚಾಲೀಸ್ ಓದೋಣ ಅಂತ ಹೇಳಿ ಈ ವರ್ಷ ನಾನು ಹನುಮಾನ್ ಚಾಲೀಸೊಂದಿಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಓದೋಕ್ಕೆ ಕೂತ್ಕೊಂಡೆ. ನೆಮ್ಮದಿಯಾಗಿ ನನಗೆ ಎಲ್ಲಿ ಓದೋಕ್ಕಾಗುತ್ತೆ, ನೆಮ್ಮದಿಯಾಗಿ ಓದೋಕ್ಕೂ ಆಗೋಲ್ಲ. ಯಾಕಂದರೆ ನನ್ನ ಚಿಕ್ಕ ಮಗ ಮನಿಕಂತಿರ್ಲಿಲ್ಲ, ನನ್ನ ದೊಡ್ಡ ಮಗ ಓದೋಕ್ಕೆ ಬಿಡ್ತಿರ್ಲಿಲ್ಲ. ಹೀಗಾಗಿತ್ತು. ಸೊ ನಮ್ಮಮ್ಮ ಮೆಂಬರು, ಪಂಚಾಯತಿ ಮೆಂಬರು. ಸೊ ಅವರು ಪಂಚಾಯತಿಗೆ ಹೋಗಬೇಕಾಗಿತ್ತು. ಅವರಿಗೆ ಸಿಕ್ಕಾಪಟ್ಟೆ ಕೆಲಸ. ನನ್ನ ಮಕ್ಕಳು ಕೆಲಸ ನಾನೇ ಮಾಡ್ಕೊತೀನಿ. ಸೊ ಅದರಿಂದ ಮಗು ಒಂದು ಚಿಕ್ಕವನ್ನ ಮಲಗಿಸ್ತಾಯಿದ್ರು. ಯಾಕಂದರೆ ನಾನು ಇನ್ನೂ ಊಟ ಮಾಡಿರಲಿಲ್ಲ. ಇನ್ನು ಪೂಜೆ ಮುಗಿಸೋ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಆಗುತ್ತೆ. ನಾನು ಯಾವಾಗಲೂ ಹಂಗೆ ಅಷ್ಟೊತ್ತಿಗೆ ನನ್ನ ಚಿಕ್ಕ ಮಗ ಎದ್ದೇ ಬಿಟ್ಟಿದ್ದ. ಅವನು ಎದ್ದಿದ್ದ, ಅವನ ಕುಂಡಿಸ್ಕೊಂಡಿದ್ದ. ನಾನು ಮಂತ್ರನ ಆಂಜನೇಯನ ಮಂತ್ರ ಹೇಳ್ಕೊಂಡು ಅವನು ಕೂತ್ಕೊಂಡ. ಇನ್ನೇನು ಚಿಕ್ಕದಾಗೆ ಒಂದು ಕೇಕ್ ತರಿಸಿದ್ವಿ. ನನ್ನ ಪಾಪು ಇವನಿದ್ದ ಅಂತ, ದೊಡ್ಡವನಿದ್ದ ಅಂತ ಅವ್ನು ಕಟ್ ಮಾಡಿಕೊಂಡು ಅವನು ತಿನ್ನಿಸಿ ಇನ್ನು ಅವನ್ನ ಅಂಗನವಾಡಿಗೆ ಬಿಡೋಕ್ಕೆ ಹೋಗ್ತಿದ್ದೆ. ಅಂಗನವಾಡಿ ನಮ್ಮ ಮನೆ ಹಿಂದೆಯೇ ಇರೋದು. ಯಾಕೆ ಬಿಡ್ತೀವಿ ಅಂದರೆ ಅವನು ತೀಟೆ ಮಾಡ್ತಾನೆ ಅಂತಲ್ಲ, ಕೂತ್ಕೊಳ್ಳಿ ಅಂತ. ಮತ್ತು ಅಲ್ಲಿ ಪಾಪು ಚಾಕ್ಲೇಟ್ ಅವ್ನು ತೊಗೊಂಡು ತಿಂದ್ಬಿಟ್ಟ. ಮತ್ತು ಕೇಕ್ ಕೊಡಬೇಕಾಗಿತ್ತು ಅವ್ರಿಗೆ. ಇನ್ನು ವಾಪಸ್ ಬಂದು ನಾನು ಮಿಸ್ ಮ್ಯಾಚ್ ಊಟ ಮಾಡ್ತಾಯಿದ್ದೀನಿ. ನನಗೆ ಶಾವ್ಗೆನ ಮೊಸರಪ್ಪತ್ತು ಸಾರಲ್ಲಿ ತಿನ್ನೋದೇ ಇಷ್ಟ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.